ಮಧ್ಯರಾತ್ರಿಯಲ್ಲಿ ನಡೆದ ಆಪರೇಷನ್ ಸಿಂಧೂರವನ್ನ ಮೆಚ್ಚಿದ ರಾಘ ಅರ್ಥಾತ್ ರಾಹುಲ್ ಗಾಂಧಿ. ವಿಪಕ್ಷದವರು ಕೂಡ ಆಡಳಿತಾರೂಢ ಬಿಜೆಪಿಯ ಅಥವಾ ಮೋದಿ ನೇತೃತ್ವದ ಆಪರೇಷನ್ ಸಿಂಧೂರ್ ಮೆಚ್ಚಿಕೊಂಡ ರಾಹುಲ್ ಗಾಂಧಿ. ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ರಿಜಿನಲ್ಲೂ ಬೇಡ, ರಿಲಿಜನ್ನೂ ಬೇಡ, ಧರ್ಮ ಜಾತಿ ಯಾವುದು ಬೇಡ. ಯಾವ ಪೊಲಿಟಿಕಲ್ ಪಾರ್ಟಿ ಧರ್ಮಾತೀತ ಪಕ್ಷಾತೀತವಾಗಿ ಬೆಂಬಲಿಸಬೇಕು. ಎಸಿಗ ಆಪರೇಷನ್ ಸಿಂಧೂರ್ ಮೆಚ್ಚಿದ ರಾಹುಲ್ ಗಾಂಧಿ. ವಿಪಕ್ಷ ನಾಯಕ, ಲೋಕಸಭೆಯ ಅಪೋಸಿಷನ್ ಲೀಡರ್, ನಮ್ಮ ಸೇನಾ ಪಡೆಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ, ಜೈ ಹಿಂದ್ ಎಂದು ಟ್ವೀಟ್ ಮಾಡಿದ ರಾಹುಲ್ ಗಾಂಧಿ. ಆಪರೇಷನ್ ಸಿಂಧೂರ್ ಮೆಚ್ಚಿದ ರಾಹುಲ್ ಗಾಂಧಿ. ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಪೊಲಿಟಿಕಲ್ ಮಾಡೋದಕ್ಕಾಗೋದಿಲ್ಲ, ನಮ್ಮ ಭಾರತ ನಮ್ಮ ಸೇನೆ, ಜೈ ಹಿಂದ್ ಅಂತೇಳಿ ಟ್ವೀಟ್ ಮಾಡಿದ ರಾಹುಲ್ ಗಾಂಧಿ. ಮೋದಿಯ ಅಥವಾ ಭಾರತದ ಆಪರೇಷನ್ ಸಿಂಧೂರವನ್ನು ಮೆಚ್ಚಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಮೆಚ್ಚಿದ ರಾಹುಲ್ ಗಾಂಧಿ, ನಮ್ಮ ಸೇನಾ ಪಡೆಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಹೇಳಿ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡುವುದರ ಮುಖಾಂತರವಾಗಿ ಭಾರತದ ಆಪರೇಷನ್ ಸಿಂಧೂರವನ್ನು ನೆಚ್ಚಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಮೆಚ್ಚಿದ ರಾಹುಲ್ ಗಾಂಧಿ, ನಮ್ಮ ಹೆಮ್ಮೆಯ ಸೈನಿಕರ ಬಗ್ಗೆ ನಮಗೆ ಅಭಿಮಾನ ಇದೆ ಅಂತ ಹೇಳಿ ಟ್ವೀಟ್ ಮುಖಾಂತರವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಸಿಂಧೂರ್ ನಿಜಕ್ಕೂ ಕೂಡ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಬಹುದಾದಂತಹ ಒಂದು ಅಮೃತ ಘಳಿಗೆ ಇದು. ಪಾಕಿಸ್ತಾನಿ ಭಯೋತ್ಪಾದಕರು ಭಾರತಕ್ಕೆ ನುಸುಳುತ್ತಾರೆ. ಭಾರತೀಯ ಪ್ರವಾಸಿಗರನ್ನು ಅತ್ಯಂತ ನಿರ್ದಯವಾಗಿ ತನ್ನ ಶೈತಾನ್ ಅಟ್ಟಹಾಸವನ್ನು ತೋರಿಸಿ ಅವರನ್ನು ಬಲಿ ಪಡೆದುಕೊಳ್ತಾರೆ. ಬಲಿ ಪಡೆದು ಇಷ್ಟು ದಿವಸಗಳಾಯಿತು, ಭಾರತದ ಉತ್ತರ ಬಂದಿಲ್ಲ, ಭಾರತ ಇವತ್ತು ಮಾಕ್ ಡ್ರಿಲ್ ಮಾಡುತ್ತೆ ಅಂತ ಹೇಳಿ ಭ್ರಮೆಯಲ್ಲಿ ಕೂತ್ಕೊಂಡಿದ್ರು ಅವರವರ ಬಂಕರ್ಗಳಲ್ಲಿ, ಅವರವರ ನೆಲೆಗಳಲ್ಲಿ. ಆದರೆ ಭಾರತಕ್ಕೆ ನಿದ್ದೆ ಬಂದಿಲ್ಲ. ಭಾರತಕ್ಕಿದ್ದಿದ್ದು ಪ್ರತೀಕಾರದ ಹಪಹಪಿ ಮತ್ತು ಪ್ರತೀಕಾರದ ಉನ್ಮಾದ. ಪಾಕಿಸ್ತಾನಕ್ಕೆ ಯುದ್ಧದ ಉನ್ಮಾದಗಳಿದ್ರೆ ನಮಗಿದ್ದಿದ್ದು ಪ್ರತೀಕಾರ. ನಮ್ಮನ್ನು ಮುಟ್ಟಿದ್ದೀರಿ, ನಮ್ಮನ್ನು ತಟ್ಟಿದ್ದೀರಿ, ನಮ್ಮ ಉತ್ತರವನ್ನು ಕೂಡ ನೀವು ಕೇಳಿಸ್ಕೋಬೇಕು. ಭಾರತಕ್ಕೆ ನಿದ್ರೆ ಬಂದಿಲ್ಲ. ವಿರಮಿಸದೆ ಇವತ್ತು ಅಂದರೆ ಅರ್ಥಾತ್ ನಿನ್ನೆ ಮಧ್ಯರಾತ್ರಿ ಭಾರತ ಪ್ರತ್ಯುತ್ತರಕ್ಕೆ ಸಿದ್ಧವಾಯಿತು. ಎಲ್ಲ ತರಹದ ಎಲ್ಲ ತೆರೆನಾದ ಸನ್ನದ್ಧವಾಗಿ ನಿಂತಿದ್ದ ಯೋಧರು ಆಪರೇಷನ್ ಸಿಂಧೂರಕ್ಕೆ ಚಾಲನೆಯನ್ನು ಕೊಟ್ಟರು. ಈಗ ಆಪರೇಷನ್ ಸಿಂಧೂರ ಅತ್ಯಂತ ಅದ್ಭುತ ಯಶಸ್ಸನ್ನು ಕಂಡಿದೆ. ಯಶಸ್ಸು ಅಂತ ಹೇಳಿದ್ರೆ 90ಕ್ಕೂ ಹೆಚ್ಚು ಉಗ್ರರನ್ನ ಗುರಿಯಾಗಿಸಿ ಭಾರತ ಇವತ್ತು ಮುಗಿಸಿರುವಂತಹದ್ದು ಆಪರೇಷನ್ ಸಿಂಧೂರ್. ಇಡೀ ಭಾರತೀಯರು ಅಲ್ಲಿ ಯಾವುದೇ ತರಹದ ಪೊಲಿಟಿಕಲ್ ರೀಸನ್ಸ್ಗಳನ್ನು ಇಟ್ಟುಕೊಳ್ಳದೆ, ಯಾವುದೇ ತರಹದ ಪೊಲಿಟಿಕಲ್ ಕಾರಣಗಳನ್ನು ಇಡದೆ ಇವತ್ತು ಎಲ್ಲರೂ ಕೂಡ ಭಾರತದ ಪರವಾಗಿ ನಿಂತ್ಕೊಂಡಿದ್ದಾರೆ. ಭಾರತ ಸರ್ಕಾರದ ಈ ಒಂದು ನಡೆಯ ಬಗ್ಗೆ ಪ್ರಶಂಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತಹದ್ದು ಆಪರೇಷನ್ ಸಿಂಧೂರ್. ಜೈ ಹಿಂದ್ ಅಂತ ಟ್ವೀಟ್ ಮಾಡಿದ ರಾಹುಲ್ ಗಾಂಧಿ, ನಮ್ಮ ಸೈನಿಕರ ಮೇಲೆ ಹೆಮ್ಮೆ ಇದೆ ಅಂತ ಹೇಳಿಕೊಂಡಿದ್ದಾರೆ. ನಮ್ಮ ಸೇನಾ ಪಡೆಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇದು ರಾಹುಲ್ ಗಾಂಧಿಯ ಟ್ವೀಟ್. ಇದು ಜೈ ಹಿಂದ್ ಎಂದು ಟ್ವೀಟ್ ಮಾಡಿದ ರಾಹುಲ್ ಗಾಂಧಿ. ಪಹಲ್ಗಾಮ್ ದಾಳಿಗೂ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಮಸೂದ್ ಅಜರ್ ಗುರಿಯಾಗಿಸಿ ಸೇನೆ ದಾಳಿ ಮಾಡಿದೆ. ಸೊ ಹೀಗೆ ಸಾಕಷ್ಟು ಉಗ್ರ ಸಂಘಟನೆಗಳ ಕಿಂಗ್ ಪಿನ್ಗಳು ಕೂಡ ಇವತ್ತಿನ ಸಿಂಧೂರ್ ಆಪರೇಷನ್ ನಲ್ಲಿ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಪಾಕ್ ವಿರುದ್ಧ ಈಗ ನಡೆದಿರೋ ಸ್ಟ್ರೈಕ್ ಸ್ಯಾಂಪಲ್ ಅಷ್ಟೇ, ಅಸಲಿ ಆಟ ಇನ್ನು ಶುರುವಾಗಬೇಕು. ಪಾಕಿಸ್ತಾನಕ್ಕೆ ಮುಂದೈತೆ ಮಾರಿ ಹಬ್ಬ. ಸ್ಯಾಂಪಲ್ಗೆ ಹಿಂಗ್ ಪತ್ರಗುಟ್ಟು ಹೆಂಗೆ? ಎರಡನೇ ಸರ್ಜಿಕಲ್ ಸ್ಟ್ರೈಕಿಗೆ ಕೌಂಟ್ ಡೌನ್ ಶುರುವಾಗಿದೆ. ಕ್ಷಣಗಣನೆ. ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಯೋದು ಫಿಕ್ಸು. ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎರಡನೇ ಸರ್ಜಿಕಲ್ ಸ್ಟ್ರೈಕಿಗೆ ತಯಾರಿ ಜೋರಾಗಿದೆ. ಹಾಗಾದ್ರೆ ಮಾಕ್ ಡ್ರಿಲ್ ಯಾವಾಗ ಅಂತ ಹೇಳಿ ಪಾಕಿಸ್ತಾನದ ಗಮನವನ್ನು ಸೆಳೆಯಿತು ಬೇರೆ ಕಡೆ. ಪಾಕ್ ವಿರುದ್ಧ ಈಗ ನಡೆದಿರೋ ಸ್ಟ್ರೈಕ್ ಸ್ಯಾಂಪಲ್ ಅಷ್ಟೇ, ಅಸಲಿ ಪಿಕ್ಚರ್ ಅಂದ್ರೆ ಬಾಕಿ ಪಿಕ್ಚರ್ ಇನ್ನು ಬಾಕಿ ಹೈ. ಪಾಕಿಸ್ತಾನಕ್ಕೆ ಮುಂದೈತೆ ಮಾರಿ ಹಬ್ಬ.
ಎರಡನೇ ಸರ್ಜಿಕಲ್ ಸ್ಟ್ರೈಕಿಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಭೂ ವಾಯು ನೌಕಾ ಸೇನೆಯಿಂದ ಭಾರತದ ಕಡೆಯಿಂದ ಏಕಕಾಲಕ್ಕೆ ದಾಳಿ. ಇದನ್ನ ಈ ಹಿಂದೆಯೂ ಕೂಡ ಕಂಡು ಕೇಳರಿಯದ ರೀತಿಯಲ್ಲಿ ಪಾಕಿಸ್ತಾನ ಇವತ್ತು ಅನುಭವಿಸ್ತಾ ಇದೆ. ಭಾರತೀಯ ಸೇನೆಯಿಂದ ಭಾರಿ ಸ್ಟ್ರೈಕಿಗೆ ಪ್ಲಾನು. ಪಾಕ್ ವಿರುದ್ಧ ಈಗ ನಡೆದಿರುವಂತಹ ಸ್ಟ್ರೈಕ್ ಸ್ಯಾಂಪಲ್ ಅಷ್ಟೇ. ಪಾಕಿಸ್ತಾನದ ಇಂಟೆಲಿಜೆನ್ಸಿಗೂ ಕೂಡ ಮಾಹಿತಿಗಳಿತ್ತ ಏನು. ಮೊನ್ನೆ ಅಷ್ಟೇ ವಿಶ್ವಸಂಸ್ಥೆಯ ಜೊತೆ ಅಂಗಲಾಚಿ ಬೆಳಕತ್ತಾ ಇತ್ತು ಪಾಕಿಸ್ತಾನ. ಭಾರತ ಏನಾದರೂ ಕೆಂಪು ಕಣ್ಣು ಮಾಡ್ಕೊಂಡು ನಮ್ಮ ಮೇಲೆ ಏನಾದರೂ ಕೆಂಪು ನೋಟ ಇಟ್ಟರೆ ನಾವು ಫಿನಿಶ್ ಆಗ್ತೀವಿ, ನಮ್ಮನ್ನು ಹೆಂಗಾದರೂ ಸಹಾಯ ಮಾಡಿ, ವಿಶ್ವಸಂಸ್ಥೆ ತಳ್ಳಿ ಹಾಕ್ತು ಪಾಕಿಸ್ತಾನನ. ನೀವು ಮಾಡಿಕೊಂಡಿರುವ ಸ್ವಯಂ ಅಪರಾಧ, ನೀವು ಅವರನ್ನು ತಟ್ಟಿದ್ದೀರಿ, ಅವರ ಉತ್ತರವನ್ನು ಕೇಳಿಸ್ಕೊಳ್ಳೇಬೇಕು ಅಂತ ಹೇಳಿ ವಿಶ್ವಸಂಸ್ಥೆಯು ಕೂಡ ದೂರ ಅಟ್ಟಿತ್ತಿದೆ ಪಾಕಿಸ್ತಾನವನ್ನು. ಹಾಗಾದ್ರೆ ಪಾಕ್ ವಿರುದ್ಧ ಭಾರತದ ದಾಳಿ ಇದು ಸ್ಯಾಂಪಲ್ ಅಷ್ಟೇ. ಮಧ್ಯರಾತ್ರಿಯಲ್ಲಿ ನಡೆದಿರತಕ್ಕಂತಹ ಭಾರತದ ಪ್ರತ್ಯುತ್ತರ ಸ್ಯಾಂಪಲ್ ಅಷ್ಟೇ. ಅಸಲಿ ಆಟ ಇನ್ನೂ ಇದೆ. ಎರಡನೇ ಸರ್ಜಿಕಲ್ ಸ್ಟ್ರೈಕ್ ಪಾಕ್ ವಿರುದ್ಧ ಈಗ ನಡೆದಿರತಕ್ಕಂತಹ ಸ್ಟ್ರೈಕ್ ಸ್ಯಾಂಪಲ್ ಅಷ್ಟೇ, ಅಸಲಿ ಅಲ್ಲ. ಇನ್ನೂ ಕೂಡ ಬಾಕಿ ಇದೆ. ಪಾಕಿಸ್ತಾನಕ್ಕೆ ಮುಂದೆ ಎದುರಾಗಬಹುದಾದಂತಹ ಮಾರಿ ಹಬ್ಬ ಇದೆಯಲ್ಲ, ಅದನ್ನು ವರ್ಣಿಸೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ವ್ಯಾಖ್ಯಾನಿಸೋದಕ್ಕೂ ಆಗ್ತಾ ಇಲ್ಲ, ಅದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಪಾಕಿಸ್ತಾನಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರ ರಾಜಕೀಯ ಭಾಷಣದಲ್ಲಿ ಹಂಗೆ ಹೇಳಿದ್ರು ಏನೋ, ಬಟ್ ಒಂದು ಮಾತನ್ನು ಹೇಳಿದರು, ಪಾಕಿಸ್ತಾನ ಕಲ್ಪನೆಗೂ ಮೀರಿದ ದಾಳಿಯನ್ನು ನೋಡುತ್ತೆ ಅಂತ. ಅದನ್ನು ನಿನ್ನೆ ಮಿಡ್ ನೈಟೇ ತೋರಿಸ್ಬಿಟ್ಟಿದ್ದಾರೆ ನಮ್ಮ ಸೈನಿಕರು. ಮಿಡ್ ನೈಟ್ ಒಂದು ಸುಪ್ರಭಾತದಲ್ಲಿ ಪಾಕ್ ಉಗ್ರರಿಗೆ, ಅದರಲ್ಲೂ ನೋಡಿ ಭಾರತ ದಾಳಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಯುದ್ಧದ ನಿಯಮಗಳನ್ನು, ಮಾನವೀಯ ಉದ್ದೇಶಗಳನ್ನು, ಮಾನವೀಯತೆಯನ್ನು ತೋರಿಸಿದೆ. ಒಂದು ಪಾಕಿಸ್ತಾನದ ಸೈನಿಕರಿಗೂ ಅತ್ಯಂತ ಪೆಟ್ಟಾಗಬಾರದು, ಪಾಕಿಸ್ತಾನದ ಉಗ್ರರು ಮಾತ್ರ ಸಾಯಬೇಕು, ಭಾರತದ ಉದ್ದೇಶ ಇದ್ದಿತ್ತು. ಇನ್ನು ಪಾಕಿಸ್ತಾನದ ಅಮಾಯಕ ನಾಗರಿಕರು ಕೂಡ ಸಾಯಬಾರದು, ಇದು ಭಾರತದ ಉದ್ದೇಶ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಫೇಕ್ ನ್ಯೂಸ್ ವಾರ ಶುರು ಮಾಡ್ಕೊಂಡಿದೆ. ಪಾಕ್ ಕುತಂತ್ರಕ್ಕೆ ಫ್ಯಾಕ್ಟ್ ಚೆಕ್ ಮೂಲಕ ತಕ್ಕ ಭಾರತ ತಿರುಗೇಟನ್ನು ಕೊಟ್ಟಿದೆ. ಭಾರತ ಸೇನೆಯ 2 ಶಿಬಿರ ಧ್ವಂಸ ಮಾಡಿದ್ದೇವೆ ಎಂದಿದ್ದ ಪಾಕ್ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದೆ. ಆದರೆ ಇದು ಸುಳ್ಳು ಸುದ್ದಿ ಎಂದು ಭಾರತ ತಿರುಗೇಟು ಕೊಟ್ಟಿದೆ. ಯಾವ್ಯಾವುದೋ ಹಳೆ ವಿಡಿಯೋ ಎನ್ನುವುದು ಫ್ಯಾಕ್ಟ್ ಚೆಕ್ ಮೂಲಕ ಅನಾವರಣಗೊಂಡಿದೆ. ಸುಳ್ಳು ಪ್ರಚಾರದ ಬಗ್ಗೆ ಎಚ್ಚರದಿಂದ ಇರಿ ಎಂದ ಕೇಂದ್ರ ಸರ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಫೇಕ್ ನ್ಯೂಸ್ ವಾರಗಳು ಶುರುವಾಗಿರುವಂತಹದ್ದು. ಪಾಕ್ ಕುತಂತ್ರಕ್ಕೆ ಫ್ಯಾಕ್ಟ್ ಚೆಕ್ ಮೂಲಕ ತಕ್ಕ ಭಾರತ ತಿರುಗೇಟು ಕೊಟ್ಟಿರೋ ಏಟನ್ನು ಸಹಿಸಿಕೊಂಡು ಸುಮ್ಮನೆ ಕೂತಿಲ್ಲ ಪಾಕಿಗಳು. ಇರೋಬರೋ ಹಳೆ ವಿಡಿಯೋಗಳನ್ನೆಲ್ಲ ಲೇಪನ ಮಾಡಿಕೊಂಡು ಅದಕ್ಕೊಂದು ಕ್ಯಾಪ್ಷನ್ ಕೊಟ್ಕೊಂಡು ನಾವು 2 ಶಿಬಿರಗಳನ್ನು ಧ್ವಂಸ ಮಾಡಿದ್ದಾರಂತೆ. ಇದು ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ ಪಾಕಿಸ್ತಾನದ ಕಡೆಯಿಂದ. ಹಾಗಾಗಿ ಭಾರತ ಅದಕ್ಕೂ ಕೂಡ ತಿರುಗೇಟನ್ನು ಕೊಟ್ಟಿದೆ ಫ್ಯಾಕ್ಟ್ ಚೆಕ್ ಮುಖಾಂತರವಾಗಿ. ಇರುವ ವಸ್ತು ಸ್ಥಿತಿಯನ್ನು ಹೇಳ್ಕೊಂಡು ತಿರುಗಾಡಿ, ಇಲ್ದಲೇ ಇರ್ತಕ್ಕಂತಹದನ್ನೆಲ್ಲ ಹೇಳ್ಕೊಂಡು ತಿರುಗಾಡಿದ್ರೆ ನಿಮಗೆ ಅದು ತಿರುಗು ಬಾಣ ಆಗುತ್ತೆ ಅಂತ ಹೇಳಿ ಭಾರತ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಎಚ್ಚರದಿಂದ ಇರಿ ಅಂತ ಹೇಳಿ ಖಡಕ್ ವಾರ್ನ್ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಫೇಕ್ ನ್ಯೂಸನ್ನು ಹಬ್ಬಿಸ್ತಾ ಇದೆ. ಪಾಕ್ ಕುತಂತ್ರಕ್ಕೆ ಫ್ಯಾಕ್ಟ್ ಚೆಕ್ ಮೂಲಕ ತಕ್ಕ ತಿರುಗೇಟನ್ನು ಭಾರತ ಕೊಟ್ಟಿರುವಂತಹದ್ದು. ಭಾರತದ 2 ಶಿಬಿರವನ್ನು ಧ್ವಂಸ ಮಾಡಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಆದರೆ ಅದು ಶುದ್ಧ ಸುಳ್ಳು ಎನ್ನುವಂತಹದ್ದು. ಭಾರತವೇ ಫ್ಯಾಕ್ಟ್ ಚೆಕ್ ಮುಖಾಂತರವಾಗಿ ಯಾವುದ್ಯಾವುದೋ ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ಕೊಂಡು ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ. ಎಸ್, ಆಪರೇಷನ್ ಸಿಂಧೂರ್ ಸಂಪೂರ್ಣ ಯಶಸ್ವಿ. ಕಾರ್ಯಾಚರಣೆಯ ವೇಳೆ ಭಾರತದ ಪಡೆಗಳಿಗೆ ಯಾವುದೇ ತರಹದ ಹಾನಿಯಾಗಿಲ್ಲ. ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಪಾಲ್ಗೊಂಡಿದ್ದ ಸೇನಾನಿಗಳು ಫುಲ್ ಸೇಫ್ ಆಗಿದ್ದಾರೆ. ಇದು ಭಾರತ ಹೆಮ್ಮೆ ಪಡುವ ವಿಚಾರ. ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದ ವಾಯುಪಡೆಯ ಎಲ್ಲ ಪೈಲಟ್ಗಳು ಸೇಫು. ಭಾರತದ ವಾಯು ಪ್ರದೇಶದಿಂದಲೇ ದಾಳಿ ಸಂಘಟಿಸಿದ್ದ ವಾಯುಪಡೆ ಯಾರಿಗೂ ಯಾವ ಅನಾಹುತವೂ ಆಗಿಲ್ಲ. ಆಪರೇಷನ್ ಅಕ್ಷರಶಃ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ನಮ್ಮ ಸೈನಿಕರ ಪ್ರಾಣಕ್ಕೋ, ನಮ್ಮ ಸೈನಿಕರ ದೇಹಕ್ಕೋ, ನಮ್ಮ ಸೈನಿಕರ ಮನಸ್ಸಿಗೋ ಯಾವುದೇ ತರಹದ ಆಘಾತ ಆಗಿಲ್ಲ. ಇದು ಭಾರತೀಯರಿಗೆ ಅತ್ಯಂತ ರೋಮಾಂಚನಕಾರಿಯಾದಂತಹ ಸುದ್ದಿ. ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದ
ವಾಯುಪಡೆ ಸೇಫ್ ಅಲ್ಲಿದ್ದಾರೆ. ಭಾರತದ ವಾಯು ಪ್ರದೇಶದಿಂದಲೇ ದಾಳಿ ಸಂಘಟಿಸಿದ್ದ ವಾಯುಪಡೆ ಆಪರೇಷನ್ ಸಿಂಧೂರ್ ಸಂಪೂರ್ಣ ಯಶಸ್ವಿ. ನಾವು ಕೊಟ್ಟ ಉತ್ತರಕ್ಕೆ ತತ್ತರಿಸಿ ಹೋದ ಪಾಕಿಸ್ತಾನ ಎಂದು ಅರಗಿಸಿಕೊಳ್ಳಲಾಗದಷ್ಟು ದೈತ್ಯಾಕಾರದ ಉತ್ತರವನ್ನ ಭಾರತದಿಂದ ಪಡೆದುಕೊಂಡಿದೆ. ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಪಾಲ್ಗೊಂಡಿದ್ದ ಸೇನಾನಿಗಳು ಫುಲ್ ಸೇಫ್ ಆಗಿದ್ದಾರೆ, ಭದ್ರತೆಯಿಂದಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದ ವಾಯುಪಡೆಯ ಸೇನಾನಿಗಳು ಯಾವುದೇ ತರಹದ ಅದೃಷ್ಟವಶಾತ್ ಪ್ರಾಣಾಪಾಯ ಇಲ್ಲ, ಗಂಭೀರ ಸ್ಥಿತಿಯೂ ಇಲ್ಲ, ಯಾವುದೇ ತರಹದ ಹಾನಿಯಾಗಿಲ್ಲ. ಆಪರೇಷನ್ ಸಿಂಧೂರ್ ಸಂಪೂರ್ಣ ಯಶಸ್ವಿಯಾಗಿದೆ. ಕಾರ್ಯಾಚರಣೆಯ ವೇಳೆ ಭಾರತದ ಪಡೆಗಳಿಗೆ ಯಾವುದೇ ತರಹದ ಹಾನಿಯಾಗಿಲ್ಲ. ವಾಯು ಮತ್ತು ಭೂಗಡಿ ಎರಡೂ ಕಡೆಗಳಿಂದಲೂ ಕೂಡ ದಾಳಿಯಾಗಿತ್ತು. ಏಕಕಾಲಕ್ಕೆ ಪಾಕಿಸ್ತಾನಿ ಉಗ್ರರನ್ನ ಗುರಿಯಾಗಿಸಿ ದಾಳಿ ಮಾಡಲಾದಂತಹ ವಿಚಾರ. ಅದರಲ್ಲಿ ಪಾಕಿಸ್ತಾನ ಈವರೆಗೂ ಕೂಡ ಪಾಕಿಸ್ತಾನದಲ್ಲಿ ಸತ್ತ ಉಗ್ರರ ಶವದ ಕೌಂಟನ್ನು ಕೊಡ್ತಾ ಇಲ್ಲ, ಡಿಕ್ಲೇರ್ ಮಾಡ್ತಾ ಇಲ್ಲ. ಬರೀ 8-9ರಲ್ಲಿ ಆಟ ಆಡ್ತಿದ್ದೆ, ಹಾವು ಏಣಿ ಆಟ. 9 ಅಲ್ಲ 90 ಉಗ್ರರನ್ನ ಕೊಂದು ಹಾಕಿದೀವಿ ಅಂತ ಹೇಳಿ ಭಾರತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದೆ. ಪಾಕಿಸ್ತಾನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಪಾಕಿಸ್ತಾನ ಹೇಳ್ತಾ ಇದೆ, ನಾವು ಭಾರತದ 2 ಶಿಬಿರಗಳನ್ನ ಧ್ವಂಸ ಮಾಡಿದ್ದೀವಿ, ಭಾರತದ ಸೈನಿಕರಿಗೂ ದಾಳಿ ಮಾಡಿದ್ದೀವಿ, ಸೈನಿಕರಿಗೂ ಹಾನಿಯಾಗಿದೆ, ಭಾರತದಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಹಾನಿಯಾಗಿದೆ ಅಂತ ಹೇಳಿ ಪಾಕಿಸ್ತಾನ ಸುಳ್ಳು ಮಾಹಿತಿಗಳನ್ನು ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಹಬ್ಬಿಸ್ತಿದೆಯೇ ವಿನಃ ಪಾಕಿಸ್ತಾನ ಈವರೆಗೂ ನಮ್ಮ ಸೈನಿಕರ ಒಂದು ಕೂದಲನ್ನು ಕೂಡ ಕೊಂಕೋದಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟರ ಮಟ್ಟಿಗೆ ವಾರ್ ಸ್ಟ್ರಾಟಜಿಯನ್ನು ಇಟ್ಟುಕೊಂಡು ಭಾರತ ಯುದ್ಧ ಮಾಡಿದೆ. ಅರ್ಥಾತ್ ಆಪರೇಷನ್ ಸಿಂಧೂರ್ಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ದಾಳಿಯಿಂದ ನಮಗೆ ನ್ಯಾಯ ಸಿಕ್ಕಿದೆ, ಪ್ರವಾಸಿಗರ ನರಮೇಧಕ್ಕೆ ಶಾಂತಿ ಸಿಕ್ಕಿದೆ. ನೋವಿನಲ್ಲೂ ನಮಗೆ ಖುಷಿ ಇದೆ. ಸಂಭ್ರಮ ಪಡೋ ವಿಚಾರ ಅಲ್ಲದೇ ಇದ್ರೂ ಕೂಡ ನಮ್ಮ ಪ್ರವಾಸಿಗರ ನರಮೇಧಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಾವು ಈಗ ಪ್ರವಾಸಿಗರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದೀವಿ. ಭಾರತೀಯ ಸೇನೆಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಇದು ಪಹಲ್ಗಾಮ್ ದಾಳಿ ಸಂತ್ರಸ್ತರ ಮಾತು. ಆಪರೇಷನ್ ಸಿಂಧೂರ್ಗೆ ಭಾರಿ ಮೆಚ್ಚುಗೆಯ ಹೊಳೆಯೇ ವ್ಯಕ್ತವಾಗ್ತಾ ಇದೆ. ಈ ದಾಳಿಯಿಂದ ನಮಗೆ ನ್ಯಾಯ ಸಿಕ್ಕಿದೆ. ನಮ್ಮವರು ಸಾಕಷ್ಟು ಜನ ಇದ್ರು, ಅದರಲ್ಲಿ 26ಕ್ಕೂ ಹೆಚ್ಚು ಭಾರತೀಯರೇ ಇದ್ರು. ನೋವಿನಲ್ಲೂ ನಮಗೆ ಖುಷಿ ಇದೆ, ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪ್ರಧಾನಿ ಮೋದಿಗೆ ಧನ್ಯವಾದ ತಿಳಿಸಿದ ಜನ, ಭಾರತೀಯ ಸೇನೆಗೆ ನಮ್ಮ ಬೆಂಬಲ ಇದೆ. ಆಪರೇಷನ್ ಸಿಂಧೂರ್ ಅಕ್ಷರಶಃ ಸಕ್ಸಸ್ ಆಗಿದೆ. ಇದು ಪಹಲ್ಗಾಮ್ ದಾಳಿ ಸಂತ್ರಸ್ತರ ಮಾತು. ಸೊ ಆಪರೇಷನ್ ಸಿಂಧೂರ್ಗೆ ಭರಪೂರ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ. 26ಕ್ಕೂ ಹೆಚ್ಚು ಪ್ರವಾಸಿಗರ ನರಮೇಧ ನಡೆದಿತ್ತು. ಆ ನರಮೇಧದಲ್ಲಿ ಬಲಿಯಾದಂತಹ ನಮ್ಮ ಭಾರತೀಯ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಸಿಕ್ತು. ಅವರ ವಿಕೃತ ಹಿಂಸಾ ವಿನೋದಕ್ಕೆ ಭಾರತ ತಕ್ಕ ಉತ್ತರವನ್ನು ಕೊಟ್ಟಿದೆ. ಭಾರತ ಕೊಟ್ಟಂತಹ ಉತ್ತರಕ್ಕೆ ಪಾಕಿಸ್ತಾನ ಅಕ್ಷರಶಃ ತತ್ತರಿಸಿ ಹೋಗಿದೆ. ಹಾಗಾದರೆ ಭಾರತ ಕೊಟ್ಟಿರ್ತಕ್ಕಂತಹದ್ದು ಇದು ಅಸಲಿ ಆಟವೇ ಅಲ್ಲ. ಒಂದು ವೇಳೆ ಅಸಲಿ ಆಟಕ್ಕಂತ ನಿಂತ್ಕೊಂಡ್ರೆ ಭಾರತ ಕೊಟ್ಟಿರುವಂತಹ ಸ್ಯಾಂಪಲ್ ಏಟಿಗೆ ಪಾಕಿಸ್ತಾನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಏನಾದರೂ ಭಾರತ ಒಂದು ವೇಳೆ ಅಸಲಿ ಆಟ ಶುರು ಮಾಡಿದ್ರೆ ಪಾಕಿಸ್ತಾನದ ಗತಿ ಏನು? ಭಾರತದ 26 ಪ್ರವಾಸಿಗರ ನರಮೇಧಕ್ಕೆ ಕಾರಣವಾಗಿದ್ದಂತಹ ಪಾಕಿಸ್ತಾನ ಇವತ್ತು ಲಿಟ್ರಲಿ ತತ್ತರಿಸಿ ಹೋಗಿದೆ. ಇದು ಕೇವಲ ಭಾರತದ ಸ್ಯಾಂಪಲ್ ಆಟಕ್ಕೆ ಇಷ್ಟು ತತ್ತರಿಸಿ ಹೋದರೆ ಇನ್ನು ಅಸಲಿ ಆಟ ಶುರುವಾದರೆ ಪಾಕಿಸ್ತಾನದ ಗತಿ ಏನು? ಈಗಾಗಲೇ ಆಪರೇಷನ್ ಸಿಂಧೂರ್ಗೆ ಭಾರಿ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ. ನರೇಂದ್ರ ಮೋದಿ ಅವರಿಗೂ ಕೂಡ ಶಹಬಾಜ್ ಗಿರಿ, ಪ್ರಶಂಸೆ, ಭರಪೂರ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗ್ತಾ ಇದೆ. 26ಕ್ಕೂ ಹೆಚ್ಚು ನಡೆದ ನರಮೇಧಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯರ ಆತ್ಮಕ್ಕೆ ಶಾಂತಿ ಸಿಕ್ತು. ಇವತ್ತಿನ ದಿನ ಒಂದು ರೀತಿಯ ಸಂಭ್ರಮ ಪಡುವಂತಹ ದಿನ, ಅತ್ಯಂತ ರೋಮಾಂಚನಕಾರಿ ಸನ್ನಿವೇಶ ಇದು. ಪಹಲ್ಗಾಮ್ ದಾಳಿ ಸಂತ್ರಸ್ತರ ಮನದಾಳದ ಮಾತು. ಆಪರೇಷನ್ ಸಿಂಧೂರ್ಗೆ ಭರಪೂರ ಮೆಚ್ಚುಗೆಗಳ ಹೊಳೆಗಳೇ ಹರಿತಾ ಇದೆ.
ಈ ದಾಳಿಯಿಂದ ನಮಗೆ ನ್ಯಾಯ ಸಿಕ್ಕಿದೆ. ಭಾರತೀಯ ವೀರ ಪ್ರವಾಸಿಗರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದಂತಾಯಿತು ಅಂತ ಹೇಳಿ ಸಂತ್ರಸ್ತ ಕುಟುಂಬಗಳು ಪ್ರಧಾನಿ ಮೋದಿಗೆ ಮತ್ತು ಭಾರತಕ್ಕೆ ಜೊತೆಗೆ ಆಪರೇಷನ್ ಸಿಂಧೂರಿಗೆ ಭಾರಿ ಮೆಚ್ಚುಗೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರ ಕೊಟ್ಟ ಭಾರತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ ಮಾಧ್ಯಮ ಪ್ರಕಟಣೆ ಮುಖಾಂತರವಾಗಿ ಈಗ ಭಾರತದ ರಕ್ಷಣಾ ಇಲಾಖೆ ಭಾರತೀಯರನ್ನು ಎಚ್ಚರಿಸ್ತಾ ಇದೆ. ಪಾಕ್ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತದ ದಾಳಿ ನಡೆದಿರುವಂತಹದ್ದು. ಆಪರೇಷನ್ ಸಿಂಧೂರ್ ಆರಂಭಿಸಿದ್ದ ಭಾರತೀಯ ಸೇನೆ ಅತ್ಯಂತ ಯಶಸ್ವಿಯಾಗಿದೆ. ಹೋಗಿ ಮೋದಿಗೆ ಹೇಳು ಅಂತ ಹೇಳಿ ಉದ್ದಟತನ ಮೆರೆದಿದ್ದು ಪಾಕ್ ಉಗ್ರರು ಅದಕ್ಕೆಲ್ಲ ತಕ್ಕದಾದ ಉತ್ತರವನ್ನು ಕೊಟ್ಟಿದೆ. ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಹೇಳಿಕೆ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅದರಂತೆ ಯಾರನ್ನೂ ಬಿಡೋದಿಲ್ಲ ಎಂದು ಗುಡುಗಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅದರಂತೆ ಇವತ್ತು ದಾಳಿ ನಡೆದಿದೆ. ಈಗ ಹೇಳಿದ ಮಾತಿನಂತೆ ನಡೆದುಕೊಂಡ ಪ್ರಧಾನಿ ನರೇಂದ್ರ ಮೋದಿ ಪಾಕ್ ಉಗ್ರ ತಾಣಗಳ ಮೇಲೆ ರಾತ್ರೋರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಹೋಗಿ ಮೋದಿಗೆ ಹೇಳುವಂತ ಉದ್ದಟತನ ಮೆರೆದಿದ್ರು ಪಾಕ್ ಉಗ್ರರು. ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದರು. ಭಾರತ ಪ್ರತ್ಯುತ್ತರವನ್ನ ನಿರ್ದಾಕ್ಷಿಣ್ಯವಾಗಿ ಕೊಟ್ಟಿದೆ. ಪಾಕಿಸ್ತಾನದ ಉಗ್ರರು ಕೇಳಿದ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರವನ್ನು ಕೊಡ್ತಾ ಇದೆ ಭಾರತ. ಆರಂಭದಲ್ಲಿ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿಬಿಡ್ತೀವಿ ಅಂತ ಹೇಳಿ ಭಾರತ ಹೇಳಿತು. ಅದು ಕೂಡ ಭಾರಿ ಚರ್ಚೆಗೆ ಕಾರಣವಾಯಿತು. ಸಿಂಧೂ ನದಿ ಒಂದು ವೇಳೆ ಪಾಕಿಸ್ತಾನದ ಒಡಲಲ್ಲಿ ಹರಿಯದೇ ಇದ್ದರೆ ಪಾಕಿಸ್ತಾನದಲ್ಲಿ ಕೃಷಿ ಮಾಡೋದಕ್ಕಾಗೋದಿಲ್ಲ. ಅದು ಕೂಡ ಭಾರಿ ಆಘಾತವನ್ನು ಕೊಟ್ಟಿತ್ತು ಪಾಕಿಸ್ತಾನಕ್ಕೆ. ಅದಾದ ನಂತರ ಭಾರತದ ಒಂದೊಂದು ಹೆಜ್ಜೆ ಒಂದೊಂದು ನಡೆ ಪಾಕಿಸ್ತಾನದ ನಡ ಮುರಿತಾ ಇತ್ತು. ಈಗ ಪಾಕಿಸ್ತಾನದ ಪಕ್ಕೆಲುಬನ್ನೇ ಮುರಿದಿದೆ ಭಾರತ. ಪಕ್ಕೆಲುಬು. ಭಾರತದ ಉತ್ತರವನ್ನು ಕೇಳಿ ಪಾಕಿಸ್ತಾನ ಸುಸ್ತಾಗಿದೆ. ಮತ್ತೆ ಹೇಳ್ತಾ ಇದೆ ಭಾರತ ಇದು ಸ್ಯಾಂಪಲ್ ಅಷ್ಟೇ, ಅಸಲಿ ಆಟ ಇನ್ನೂ ಬಾಕಿ ಇದೆ. ಸ್ಯಾಂಪಲ್ ನೋಡಿಯೇ ಇಷ್ಟು ಭಯ ಪಟ್ಕೊಂಡ್ರೆ ಹೆಂಗೆ, ಇನ್ನು ಆಟ ಆಡೋದು ತುಂಬ ಇದೆ ಅಂಥೇಳಿ ಭಾರತದ ಸೇನೆ ಸಂದೇಶವನ್ನು ಕೊಟ್ಟಿದೆ. ಇನ್ನು ಮುಂದೆ ಭಯೋತ್ಪಾದಕ ಚಟುವಟಿಕೆಗಳು ಭಾರತದ ಬಾರ್ಡರ್ ಏರಿಯಾಗಳಲ್ಲಿ ಕಾಣಿಸಿಕೊಳ್ಳಬಾರದು. ಭಾರತಕ್ಕೆ ನುಗ್ಗಿ ಪ್ರವಾಸಿಗರನ್ನ ಕೆಣಕಬಾರದು. ಭಾರತಕ್ಕೆ ನುಗ್ಗಿ ಭಾರತದ ಸಂಪತ್ತನ್ನ ನಾಶ ಮಾಡಬಾರದು. ಭಾರತಕ್ಕೆ ನುಗ್ಗಿ ಪ್ರವಾಸಿಗರ ಮೇಲೆ ದಾಳಿ ಮಾಡಬಾರದು. ಭಾರತೀಯರನ್ನ ಮುಟ್ಟಬಾರದು. ಭಾರತೀಯರನ್ನ ಕೆಣಕಬಾರದು. ಭಾರತೀಯರನ್ನ ಟ್ರಿಗರ್ ಮಾಡಬಾರದು. ಭಾರತವನ್ನ ಟ್ರಿಗರ್ ಮಾಡಿದ್ರೆ ಪಾಕಿಸ್ತಾನ ತನ್ನ ಅಸ್ತಿತ್ವವನ್ನೇ ಕಳ್ಕೋಬೇಕಾಗಿ ಬರುತ್ತೆ. ಆಪರೇಷನ್ ಸಿಂಧೂರ್ನಲ್ಲಿ ಬಳಕೆಯಾದ ಹ್ಯಾಮರ್ ಮಿಸೈಲ್ಗಳ ವಿಶೇಷ ಅದು 50-70 ಕಿಲೋಮೀಟರ್ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡುವಂತಹ ಸಾಮರ್ಥ್ಯ ಅದಕ್ಕಿದೆ. ಬಂಕರ್ ಮತ್ತು ಬಹುಮಹಡಿ ಕಟ್ಟಡಗಳು ಕೂಡ ಧ್ವಂಸ ಆಗೋದಕ್ಕೆ ಇದನ್ನೇ ಬಳಸಲಾಗಿತ್ತು. 2 ಟೆರರ್ ಶಿಬಿರಗಳ ಮೇಲೆ ದಾಳಿ ನಡೆಸಿತ್ತಲ್ಲ ಭಾರತ, ಆ ಸಂದರ್ಭದಲ್ಲಿ ಇದೇ ಹ್ಯಾಮರ್ ಮಿಸೈಲ್ಗಳನ್ನೇ ಬಳಸಿತ್ತು. ಭಾರತ ಮತ್ತು ಫ್ರಾನ್ಸ್ ದೇಶ ಎರಡೂ ಜಂಟಿಯಾಗಿ ಅದನ್ನು ನಿರ್ಮಾಣ ಮಾಡಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ಬಳಕೆಯಾಗಿದ್ದು ಅದೇ 50-70 ಕಿಲೋಮೀಟರ್ ಟಾರ್ಗೆಟ್ ಫಿನಿಶ್ ಮಾಡುವಂತಹ ಸಾಮರ್ಥ್ಯ ಇಟ್ಟುಕೊಂಡಿದೆ. ಎರಡು ಟೆರರ್ ಶಿಬಿರಗಳ ಮೇಲೆ ದಾಳಿ ನಡೆಸಿದ್ದು ಕೂಡ ಇದೇ ಕ್ಷಿಪಣಿಯ ಮುಖಾಂತರವಾಗಿ. असं 4 ਵਜੇ ਦੱਸੀ ਦਿੱਤਾ ਸੀ
4 बजे चंदर में हर एक बंदा